ರಾಷ್ಟ್ರೀಯ ಪ್ರಾಣಿ ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕಾಲುಬಾಯಿ ಲಸಿಕಾ ಅಭಿಯಾನವನ್ನು ವಿಜಯಪುರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. 2026ರ ಏಪ್ರಿಲ್ 23ರಿಂದ ಮೇ 22ರವರೆಗೆ ಜಿಲ್ಲೆಯಾದ್ಯಂತ ಈ ಅಭಿಯಾನ ಕೈಗೊಳ್ಳಲಾಗಿದ್ದು, ಪಶು ಸಂಗೋಪನಾ ಇಲಾಖೆಯ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಜಾನುವಾರುಗಳಿಗೆ ಕಾಲುಬಾಯಿ ರೋಗ ನಿಯಂತ್ರಣದ ಲಸಿಕೆ ಹಾಕುತ್ತಿದ್ದಾರೆ. ದೂರದರ್ಶನದೊಂದಿಗೆ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಆರ್ಎಸ್ ಪದರ ಲಸಿಕಾ ಅಭಿಯಾನದ ಉದ್ದೇಶ ಜಿಲ್ಲೆಯಲ್ಲಿ ಲಸಿಕೆ ಹಾಕುವ ಗುರಿ, ಬ್ಲಾಕ್ ಗುರುತಿಸುವಿಕೆ ಮತ್ತು ಸಿಬ್ಬಂದಿ ನೇಮಕ ಕುರಿತು ವಿವರಿಸಿದರು. ಗಂಟೆಗೆ ಲಸಿಕೆ ಹಾಕಿ ಅದೇ ದಿನ ನಮ್ಮಲ್ಲಿ ಭಾರತ ಪಶುಧನ್ ತಂತ್ರಾಂಶದಲ್ಲಿ ಅವನ್ನ ಎಂಟ್ರಿ ಮಾಡಿದರೆ ಅದು ಲಸಿಕೆ ಪೂರ್ಣವಾಗ್ತದೆ. ಅದು ಕೇಂದ್ರ ಸರ್ಕಾರಕ್ಕೆ ಈ ಲಸಿಕಾ ಮಾಹಿತಿ ಈ ಮುಖಾಂತರ ಹೋಗ್ತಾ ಇದೆ. ಮುಖ್ಯ ಪಶುವೈದ್ಯಾಧಿಕಾರಿ ಸುಜಾತಾ ಎಸ್ಎಂ 9ನೇ ಸುತ್ತಿನ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾಲುಬಾಯಿ ಲಸಿಕಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 23ರಿಂದ ಮೇ 22ರವರೆಗೆ ನಡೆಯಲಿರುವ ಈ ಅಭಿಯಾನ ಕುರಿತು ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಮನೆ ಬಾಗಿಲಿಗೆ ಹೋಗಿ ಲಸಿಕೆಯನ್ನು ಮಾಡ್ತಿರ್ತಾರೆ. ನಮ್ಮ ತಾಲೂಕಲ್ಲಿ 47 ಜನ ಲಸಿಕಾದಾರರು ಇರುತ್ತಾರೆ ಮತ್ತು 4 ಜನ ಮೇಲ್ವಿಚಾರಕರು ಇರ್ತಾ ಇದ್ದಾರೆ. ಇದನ್ನ ನಾವು 1 ತಿಂಗಳು ಲಸಿಕೆಯನ್ನ ಕೈಗೊಳ್ತಿದ್ದೀವಿ. ಎಲ್ಲ ಸಾರ್ವಜನಿಕರು ಇದ್ರ ಉಪಯೋಗ ಪಡ್ಕೊಂಡು ತಮ್ಮ ಜಾನುವಾರುಗಳನ್ನ ಈ ರೋಗದಿಂದ ರಕ್ಷಿಸಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತೇನೆ. ರೈತ ಮಹೇಶ್, ಪ್ರತಿ 6 ತಿಂಗಳಿಗೊಮ್ಮೆ ಜಾನುವಾರುಗಳಿಗೆ ಲಸಿಕೆ ಹಾಕಲಾಗುತ್ತಿದ್ದು, ಕಾಲುಬಾಯಿ ರೋಗದಿಂದ ಜಾನುವಾರುಗಳನ್ನು ರಕ್ಷಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಲ್ವನಿತು ಮಾಡ್ತಾರೆ, ಅವು ಬರಂಗಲ್ರಿ ಮಾಡಿ ಹೋದ್ರಂದ್ರೆ ಸರಿಯಾಗಿ 6 ತಿಂಗಳಿಗೆ ಬಂದು ಮಾಡಿಬೋದು. 4-5 ಜನ ಬಂದು ಮಾಡಿರ್ತಾರೆ, ಉಚಿತವಾಗಿ ಮಾಡ್ತಾರೆ.